ಅಡ್ಡ ಮತದಾನ ರಹಸ್ಯ ಕೆದಕೋಕೆ ಬಿಜೆಪಿ ಹೈಕಮಾಂಡ್ ದಿಲ್ಲಿ ಅಂಗಳದಿಂದಲೇ ಹದ್ದಿನ ಕಣ್ಣಿಟ್ಟಿದೆ. ರಾಜ್ಯ ನಾಯಕರಿಗೆ ಖಡಕ್ ಸಂದೇಶ ರವಾನಿಸಿರುವ ವರಿಷ್ಠರು, ನಾವು ವರದಿ ಸಂಗ್ರಹ ಮಾಡ್ತಾ ಇದ್ದೀವಿ, ನೀವು ಕೂಡ ವರದಿ ಕೊಡಿ ಅಂತ ಕಟ್ಟಪ್ಪಣೆ ಹೊರಡಿಸಿದ್ದಾರೆ. ಇದರ ಬೆನ್ನಲ್ಲೇ ನಿನ್ನೆಯಷ್ಟೇ ದಿಲ್ಲಿಯಿಂದ ಆಗಮಿಸಿದ ವಿಜೇಂದ್ರ ಧರ್ಮಸ್ಥಳಕ್ಕೆ ಆಗಮಿಸಿ ಅಡ್ಡದಾರಿ ಹಿಡಿದವರ ವಿರುದ್ಧ ಗುಡುಗಿದ್ರು. ಸೋಮವಾರ ವರದಿ ಕೈ ಸೇರುವ ಸಾಧ್ಯತೆ ಇದೆ. ಪರಿಷತ್ ಚುನಾವಣೆಯಲ್ಲಿ ನಡೆದ ಅಡ್ಡ ಮತದಾನ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದೆ. ಬಿಜೆಪಿ ಹೈಕಮಾಂಡ್ ಅಂತೂ ಅಡ್ಡ ರಹಸ್ಯ ಕೆದಕೋಕೆ ದಿಲ್ಲಿ ಅಂಗಳದಿಂದಲೇ ರಾಜ್ಯದ ನಾಯಕರ ಮೇಲೆ ಒಂದು ಕಣ್ಣಿಟ್ಟು ನೋಡ್ತಿದೆ. ಮೊನ್ನೆಯಷ್ಟೇ ವಿಪಕ್ಷ ನಾಯಕ ಅಶೋಕ್, ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಬೂತ್ ಏಜೆಂಟ್ಗಳು ವರಿಷ್ಠರನ್ನ ಭೇಟಿಯಾಗಿ ಅಡ್ಡ ಮತದಾನ ಯಾರು ಮಾಡಿರಬಹುದು ಅನ್ನೋ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಈ ಬೆಳವಣಿಗೆ ಬೆನ್ನಲ್ಲೇ ನಿನ್ನೆಯಷ್ಟೇ ವಿಜಯೇಂದ್ರ ದೆಹಲಿಯಿಂದ ರಾಜ್ಯಕ್ಕೆ ಆಗಮಿಸಿದ್ದಾರೆ. ನಿನ್ನೆ ರಾತ್ರಿಯೇ ಧರ್ಮಸ್ಥಳಕ್ಕೆ ತೆರಳಿ ಇಂದು ಬೆಳಗ್ಗೆ ಶ್ರೀ ಮಂಜುನಾಥನ ದರ್ಶನ ಪಡೆದಿದ್ದಾರೆ. ಅಡ್ಡ ಮತದಾನಕ್ಕೆ ನಾನೇ ಅವಕಾಶ ಕೊಟ್ಟೆ ಅನ್ನೋ ಚರ್ಚೆ ನಡೆಯುತ್ತಿದೆ. ನನ್ನ ಡಿಕೆ ನಡುವೆ ವ್ಯವಹಾರ ಮತ್ತು ಆತ್ಮೀಯತೆ ಇಲ್ಲ ಎಂದ ವಿಜಯೇಂದ್ರ, ಮಂಜುನಾಥನ ದರ್ಶನ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ವಿಜಯೇಂದ್ರ ಅಡ್ಡ ಮತದಾನ ಸಂಬಂಧ ತಮ್ಮ ವಿರುದ್ಧ ಎದ್ದಿದ್ದ ಊಹಾಪೋಹಗಳಿಗೆ ತೆರೆ ಎಳೆಯೋಕೆ ಮುಂದಾದ್ರು. ಅಡ್ಡ ಮತದಾನಕ್ಕೆ ನಾನೇ ಅವಕಾಶ ಕೊಟ್ಟೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ನಡೆಯುತ್ತಿದೆ. ಇದೆಲ್ಲ ಸುಳ್ಳು. ನನ್ನ ಡಿಕೆ ನಡುವೆ ಯಾವುದೇ ವ್ಯವಹಾರ ಆಗ್ಲಿ ಆತ್ಮೀಯತೆ ಆಗ್ಲಿ ಇಲ್ಲ ಅಂದ್ರು. ಏನು ಅಡ್ಡ ಮತದಾನ ಆದಾಗ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಮತ್ತು ನಾಡಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ವ್ಯವಹಾರಿಕ ಸಂಬಂಧ, ಡಿ.ಕೆ. ಶಿವಕುಮಾರ್ ಮತ್ತು ವಿಜಯೇಂದ್ರ ಮಧ್ಯೆ ಇರತಕ್ಕಂತ ಆತ್ಮೀಯತೆ, ಎಲ್ಲೋ ಒಂದ್ ಕಡೆ ನಾನೇ ಅಡ್ಡ ಮತದಾನಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದೇನೆ ಅನ್ನುವ ಆರೋಪಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ವಿಜಯೇಂದ್ರ ಮತ್ತೆ ಡಿ.ಕೆ. ಶಿವಕುಮಾರ್ ಮಧ್ಯೆ ಯಾವುದೇ ರೀತಿಯ ವ್ಯವಹಾರಿಕ ಸಂಬಂಧವೂ ಕೂಡ ಇಲ್ಲ, ಯಾವುದೇ ಒಂದು ಆತ್ಮೀಯತೆಯೂ ಕೂಡ ನಮ್ಮ ಮಧ್ಯೆ ಇಲ್ಲ. ಒಬ್ಬ ಕೆಪಿಸಿಸಿ ಅಧ್ಯಕ್ಷರಾಗಿ ಏನ್ ಗೌರವನ ಕೊಡಬೇಕಿತ್ತು ನಾನು ಕೊಟ್ಟಿದ್ದೇನೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನ್ ಗೌರವನ ಕೊಡಬೇಕು ಕೊಡ್ಲೇಬೇಕಾಗ್ತದೆ. ಒಬ್ಬ ಶಾಸಕನಾಗಿ ನಮ್ಮ ನಡುವೆ ಯಾವುದೇ ಒಂದು ಆತ್ಮೀಯತೆ ವ್ಯವಹಾರಿಕ ಸಂಬಂಧ ಇಲ್ಲ ಅನ್ನೋದನ್ನ ನಾನು ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ನಾ ಯಾವುದೇ ತಪ್ಪನ್ನ ಮಾಡಿಲ್ಲ. ಪ್ರಮಾಣ ವಚನ ತೆಗೆದುಕೊಳ್ಬೇಕಾದ್ರೆ ಏನ್ ಮಾಡ್ತಾರೆ, ಭಗವಂತನ ಹೆಸರಿನಲ್ಲಿ ನಾನು ಅಂತೇಳಿ ಪ್ರಮಾಣ ವಚನ ತೆಗೆದುಕೊಳ್ತಾರೆ. ಆದ್ರೆ ಹಿರಿಯರು ನನಗೆ ಸಲಹೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷ ನಡೆಸಬೇಕು ಅಂತ ಅನ್ಕೊಂಡಿದ್ದೆ, ಅಲ್ಲಿಗೆ ಕೈ ಬಿಟ್ಟಿದ್ದೇವೆ. ಆದ್ರೆ ನನ್ನ ಮನಸ್ಸಾಕ್ಷಿ ಏನ್ ಹೇಳ್ತದೆ ಅದು ನಾನು ಮಾಡಿದ್ದೇನೆ. ಬಂದು ಭಗವಂತನ ದರ್ಶನ ಪಡಿಬೇಕಂತ ಬಂದಿದ್ದೇನೆ, ಒಬ್ಬ ಭಕ್ತನಾಗಿ ಬಂದಿದ್ದೇನೆ ಅಷ್ಟೇ. ಏನೇ ಗೌಪ್ಯ ಮತದಾನ ಆದ್ರೂ ಕೂಡ ಇವತ್ತಲ್ಲ ನಾಳೆ ಸತ್ಯ ಗೊತ್ತಾಗೇ ಆಗ್ತದೆ. ಕೇಂದ್ರದಲ್ಲಿ ನಮ್ದೇ ಸರ್ಕಾರ ಇದೆ, ಎಲ್ಲ ಮಾಹಿತಿಗಳನ್ನು ಅವರು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಯಾರ ಪಕ್ಷಕ್ಕೆ ದ್ರೋಹ ಬಗೆಯುವಂತ ಕೆಲಸ ಮಾಡಿದ್ದಾರೆ ಅದು ಇಲ್ಲಿಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ. ವರಿಷ್ಠರು ಕೂಡ ಬಹಳ ಗಂಭೀರ ತೆಗೆದುಕೊಂಡಿದ್ದಾರೆ. ಸೋಮವಾರ ಸತ್ಯಶೋಧನಾ ಸಮಿತಿಯಿಂದ ವರದಿ ಸಲ್ಲಿಕೆ ಸಾಧ್ಯತೆ. ಅಡ್ಡ ಮತದಾನ ಸಂಬಂಧ ಸಿಟಿ ರವಿ ನೇತೃತ್ವದಲ್ಲಿ ಸತ್ಯಶೋಧನಾ ಸಮಿತಿ ರಚನೆ ಮಾಡಲಾಗಿದೆ. ಈ ಸಮಿತಿ ಈಗಾಗಲೇ ಮಧ್ಯಂತರ ವರದಿ ಸಿದ್ಧ ಮಾಡಿದ್ದು ಶೀಘ್ರದಲ್ಲೇ ವಿಜಯೇಂದ್ರಗೆ ವರದಿ ನೀಡಲಿದೆ. ಬಿಜೆಪಿಯ 4 ರಿಂದ 5 ಶಾಸಕರು ಅಡ್ಡ ಮತದಾನ ಮಾಡಿರುವ ಅನುಮಾನ ಇದೆ ಅಂತ TV9ಗೆ ರಾಜ್ಯ ಬಿಜೆಪಿ ಘಟಕದ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ರಾಜ್ಯಾಧ್ಯಕ್ಷರು ಇನ್ನೂ ಭೇಟಿ ಆಗಿಲ್ಲ, ಅವ್ರು ಇರ್ಲಿಲ್ವಲ್ಲ, ಭೇಟಿ ಆದ್ಮೇಲೆ ಕೊಡ್ತೀವಿ. ಅಡ್ಡ ಮತದಾನ ವಿರುದ್ಧ ಗುಡುಗುತ್ತಾ ಈಶ್ವರಪ್ಪ ಮೊನ್ನೆಯಷ್ಟೇ ಸ್ಫೋಟಕ ಆರೋಪವೊಂದನ್ನು ಮಾಡಿದ್ರು. ಬಿಜೆಪಿ ಇಷ್ಟೆಲ್ಲ ಹಾಳಾಗೋಕೆ 17 ಮಂದಿ ಪಕ್ಷಾಂತರಿಗಳೇ ಕಾರಣ ಅಂದಿದ್ರು. ಈ ಮಾತಿಗೆ ತಿರುಗೇಟು ಕೊಟ್ಟ ವಿಜಯೇಂದ್ರ, 17 ಶಾಸಕರಿಂದಲೇ ನಮ್ಮ ಸರ್ಕಾರ ಬಂದಿದ್ದು, ಆಗ ನೀವು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಎಂಜಾಯ್ ಮಾಡಿದ್ರಿ ಅಂತ ಲೇವಡಿ ಮಾಡಿದ್ದಾರೆ. ತಮ್ಮ ಮಾತಿಗೆ ಸ್ಪಷ್ಟನೆ ಕೊಟ್ಟ ಈಶ್ವರಪ್ಪ, ನಾನು ವ್ಯಕ್ತಿ ಮೇಲೆ ಹೇಳಿರೋದು ಅಲ್ಲ, ವ್ಯವಸ್ಥೆ ಬಗ್ಗೆ ಹೇಳಿರೋದು ಅಂತ ಹೇಳಿದ್ದಾರೆ. 17 ಜನ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು, ಆ MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿ ಬಂದು ಸೇರ್ಕೊಂಡು ದುಡ್ಡು ತಗೊಂಡು ಚುನಾವಣೆಗೆ ನಿಂತು ಚುನಾವಣೆಗೆ ಗೆದ್ರು. ಅದಕ್ಕೋಸ್ಕರ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಹಾಳಾಗೋಯ್ತು. ಈಶ್ವರಪ್ಪ ಮರ್ತಿರ್ಬೇಕು, ಅವರು ಕೂಡ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಏನೇನ್ ಕೆಲಸ ಮಾಡಿದ್ರೆ ಚರ್ಚೆ ಮಾಡೋದಕ್ಕೆ ಹೋಗಲ್ಲ. ನಾನು ಚಿಕ್ಕವನಾಗ್ತಾನೆ, ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವೆಲ್ಲವೂ ಕೂಡ ಈಗ ಪ್ರಸ್ತುತ ಏನಲ್ಲ. ಆದ್ರೆ ಅವರು ಕೂಡ ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿ ಎಂಜಾಯ್ ಮಾಡಿದ್ರು, ಇಲ್ಲ ಅಂತೇನಿಲ್ಲ. ಅದು ಇವೆಲ್ಲವೂ ಕೂಡ ಮರ್ತೋಗಿದೆ ಅಂತ ಕಾಣ್ತದೆ. ನಾವೆಲ್ಲ ಬಂದ್ಬಿಟ್ವಿ, ದುಡ್ಡೆಲ್ಲ ತಗೊಂಡಿಲ್ಲ, ನಾವು ಬಂದ್ಬಿಟ್ವಿ ಬಿಜೆಪಿಗೆ. ನಾವು ಬಂದಿದ್ದಕ್ಕೋಸ್ಕರ ಬಿಜೆಪಿ ಸರ್ಕಾರ ಬಂತು. ಪಾರ್ಟಿ ಕಟ್ಟಕ್ ಬಂದಿದ್ರಾ? ನಿಮ್ ಕೈಯಿಂದಾನೇ ದುಡ್ಡು ಹಾಕಿದ್ರಾ? ನಾನು ಹೇಳಕ್ ಕೊಟ್ಟಿರೋದು ನನ್ನ ಭಾವನೆಯನ್ನ ಸ್ಪಷ್ಟವಾಗಿರ್ತೀನಿ. ಯಾರೇ ತಿರುಚಿದ್ರು ನಂದೇನು ಅಭ್ಯಂತರ ಇಲ್ಲ. ಯಾವುದೇ ವ್ಯಕ್ತಿ ಮೇಲೆ ನನ್ನ ಆಪಾದನೆ ಅಲ್ಲ, ಈ ವ್ಯವಸ್ಥೆ ಬಗ್ಗೆ ನನ್ನ ಆಪಾದನೆ. ಅಡ್ಡ ಮತದಾನದ ಅಗ್ನಿ ಜ್ವಾಲೆ ಕೇಸರಿ ಮನೆಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ. ನಾಯಕರಂತೂ ಅಡ್ಡದಾರಿ ಹಿಡಿದವರ ವಿರುದ್ಧ ನಿಗಿ ಕೆಂಡ ಕಾಡ್ತಿದ್ದಾರೆ. ಸೋಮವಾರ ವರದಿ ಸಲ್ಲಿಕೆ ಆಗ್ಲಿದ್ದು ಯಾರ್ಯಾರಿಗೆ ಸಂಕಷ್ಟ ಕಾದಿದೆಯೋ ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.